ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಆತ್ಮ ಸಂಶೋಧನೆಗಿಂತ ಪರಮ ಧರ್ಮ ಬೇರೆ ಇಲ್ಲ. ಅಂದರೆ ಲಿವಿಂಗ್ ಲೈಫ್ ಇಟ್ ಸೆಲ್ಫ್ ಈಸ್ ದಿ ಬೆಸ್ಟ್ ರಿಲಿಜನ್. ಅದಕ್ಕಿಂತ ಬೇರೆ ಧರ್ಮ ಇಲ್ಲವೇ ಇಲ್ಲ. ನಮ್ಮ ನಂಬಿಕೆಗಳು, ಎಷ್ಟು ಪ್ರಪಂಚದಲ್ಲಿ ಜನ ಇದ್ದಾರೆ, ಎಷ್ಟು ತಲೆ ಇದೆ, ಅಷ್ಟು ಥರ ನಂಬಿಕೆಗಳಿದೆ. ನಮ್ಮ ನಂಬಿಕೆಗಳಿಂದ ಧರ್ಮಕ್ಕೆ ಒಂದು ಡೆಫಿನಿಷನ್ ಕೊಡೋದು ಸರಿ ಇಲ್ಲ. ನಮ್ಮ ನಂಬಿಕೆಗಳ ಮೇಲೆ ಧರ್ಮದ ಡೆಫಿನಿಷನ್ ಇದ್ರೆ ಅದು ಸರಿ ಹೋಗಲ್ಲ, ವಿಭಜನೆ ಮಾಡಿಬಿಡುತ್ತೆ, ಅದರಿಂದ ಕಾನ್ಫ್ಲಿಕ್ಟ್ ಉಂಟಾಗತ್ತೆ. ಧರ್ಮ ಹೋಲ್, ಸಿಂಗಲ್. ಸತ್ಯ, ದೇವರು ಏನಾದರೂ ಇದ್ರೆ ಅದಕ್ಕೆ ನಾವು ಅದರ ಬಗ್ಗೆ ಏನು ತಿಳ್ಕೊಂಡಿದೀವಿ ಅನ್ನೋದು ಮುಖ್ಯ ಅಲ್ಲ. ನಾವೇನು ಅನ್ಕೊಂಡಿದೀವಿ ದೇವ್ರ ಬಗ್ಗೆ ಅನ್ನೋದು ದೇವ್ರಿಗೆ ಮುಖ್ಯ ಅಲ್ಲ. ನಾನು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ ಅನ್ನೋದು ದೇವ್ರಿಗೆ ಮುಖ್ಯ. ನಾವೆಲ್ಲರೂ ನಮ್ಮ ಬಗ್ಗೆ ನಾವು ಏನೇನು ತಿಳ್ಕೊಂಡಿದ್ದೀವಿ ಅನ್ನೋದು ದೇವ್ರಿಗೆ ಮುಖ್ಯ. ಯಾಕಂದ್ರೆ ದೇವ್ರಿಗೆ ಏನು ಯಾರು ತಿಳ್ಕೊಂಡ್ರು ತಿಳ್ಕೊಳ್ಳದೆ ಇದ್ರೂ ಅವನು ಎಲ್ಲವೂ ಅವನೇ ಆಗಿದ್ದರಿಂದ ಅವನ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅನ್ನೋಕ್ಕಿಂತ ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋದು, ನಾವು ನಮ್ಮನ್ನು ಪ್ರೀತಿಸೋದು, ಎಲ್ಲರನ್ನೂ ಪ್ರೀತಿಸೋದು, ಆ ಪ್ರೀತಿಯಿಂದ ಎಲ್ಲರನ್ನೂ ಆಕರ್ಷಣೆ ಮಾಡ್ಕೊಳ್ಳೋದು. ಆ ಕೇಂದ್ರ, ಪ್ರೀತಿಯ ಕೇಂದ್ರ ಗುರು ಕೇಂದ್ರ ಆಗತ್ತೆ. ಗುರು ತನ್ನನ್ನು ಫಾಲೋ ಮಾಡಕ್ಕೆ ಹೇಳಲ್ಲ, ತನ್ನ ಪ್ರೀತಿಯಿಂದ ಆಕರ್ಷಣೆ ಮಾಡ್ತಾನೆ. ಆ ಪ್ರೀತಿಯೇ ಒಂದು ಆಕರ್ಷಣಾ ಕೇಂದ್ರ. ಇದನ್ನ ಪರಮಾತ್ಮ ಹೇಳು, ಇದು ಧರ್ಮ. ಪ್ರೀತಿ ಧರ್ಮ. ನಿನ್ನಲ್ಲಿರೋ ಪ್ರೀತಿನೇ ನಿಜವಾದ ಧರ್ಮ. ಅದಕ್ಕೆ ಡಿವೈನ್ ಮೆಸೇಜಸ್ ಎಲ್ಲ ಏನೇನಿದೆ ಅದೆಲ್ಲ ಯಾರ್ದು ಪರ್ಸನಲ್ ಅಲ್ಲ, ಇದು ಇಂಪರ್ಸನಲ್ ಮೆಸೇಜಸ್. ಯಾರು ಸಹಜವಾಗಿ ತನ್ನಲ್ಲಿ ತನ್ನನ್ನು ಕಂಡುಕೊಂಡಿರ್ತಾನೆ ಅವರೆಲ್ಲ ಒಂದೇ ತರ ಮಾತಾಡ್ತಾರೆ. ಆದರೆ ಗೈಡ್ ಮಾಡುವಾಗ ಶಿಷ್ಯಂದ್ರಿಗೆ ಇದು ನಮ್ಮ ಗುರು ಹೇಳಿದ್ದು ಅನ್ಸತ್ತೆ. ಎಲ್ಲ ಗುರುಗಳು ಹೇಳೋದು ಒಂದೇ ಸತ್ಯ, ಒಂದೇ ಧರ್ಮದ ಮೇಲೆ ನಿಂತಿದೆ, ಒಂದೇ ಸತ್ಯದ ಮೇಲೆ ಆ ಧರ್ಮ ಇದೆ. ಅದರಿಂದ ನಾವು ಚರ್ಚ್ಗಾದ್ರೂ ಹೋಗ್ಲಿ, ದೇವಸ್ಥಾನಕ್ಕಾದ್ರೂ ಹೋಗ್ಲಿ, ಮಾಸ್ಗಾಗೂ ಹೋಗ್ಲಿ, ಹೋಗದೇನೆ ಇರಲಿ, ಎಲ್ಲೂನು ಅದ್ಯಾವುದೂ ಮುಖ್ಯ ಆಗಲ್ಲ. 3 ಅನ್ವೇಷಣೆ ನಡೀತಾನೇ ಇದ್ರೆ, ಅಂದರೆ 3 ರೀತಿಯಲ್ಲಿ ನಮ್ಮ ಅನ್ವೇಷಣೆ. ಒಂದು ನಮ್ಮ ಪೊಟೆನ್ಷಿಯಲ್ ತಿಳ್ಕೊಳ್ಳೋಕ್ಕೆ ನಾವು ಮಾಡುವ ಅನ್ವೇಷಣೆ, ಆತ್ಮ ಸಂಶೋಧನೆ, ಅಥವಾ ನಮ್ಮಲ್ಲಿ ಒಳಗಡೆ ವಾಯ್ಸ್ ಏನಿದೆ, ಇನ್ನರ್ ವಾಯ್ಸ್, ನಮ್ಮೊಳಗಿರುವ ಗುರುವಿನ ಅಂತರ್ಯಾಮಿ ಗುರುವಿನ ಧ್ವನಿ ಕೇಳೋದಕ್ಕೆ ನಮ್ಮಲ್ಲಿ ಒಂದು ಅನ್ವೇಷಣೆ, ಅಥವಾ ಪರಮಾತ್ಮನನ್ನು ನಮ್ಮಲ್ಲಿ ಹುಡುಕೋ ಅನ್ವೇಷಣೆ. ಈ 3 ರೀತಿಯಾಗಿ ಹೇಳ್ಬೋದು. ಏನಿದ್ರು ಅದಾಗಬೇಕೇ ಹೊರತು ಬೇರೆ ಆದರೆ ಪ್ರಯೋಜನ ಇಲ್ಲ. ನಮಗೆ ಗೊತ್ತಾಗತ್ತೆ, ಆ ಅನ್ವೇಷಣೆಯಲ್ಲೇ ಗೊತ್ತಾಗೋದು. ಅಲೆಗಳು, ಪ್ರತಿಯೊಂದು ಅಲೆನೂ ಹೇಳುತ್ತೆ, ಹಾಗೆಯೇ ಮಾಯ ಆಗತ್ತೆ. ಕ್ಷಣಿಕ, ಈ ಥರ ಹೇಳುತ್ತೆ, ಮಾಯ ಆಗತ್ತೆ. ಅಲೆಗೆ ಯಾವತ್ತೋ ಒಂದಿನ ಗೊತ್ತಾಗತ್ತೆ, ನನ್ನ ನಿಜವಾದ ಸ್ವರೂಪ ಆ ಒಂದು ಓಷನ್ ಅಂತ, ಒಂದು ಸಾಗರ ಅಂತ. ಆಗ ಡಿಸೈಡ್ ಮಾಡಿ ಸಾಗರದಲ್ಲಿ ಒಂದಾಗ್ಬಿಡುತ್ತೆ. ಹಾಗೆ ನಮಗೆ ನಿಜವಾದ ಸ್ವರೂಪ ಏನು ಅಂತ ಗೊತ್ತಾದಾಗ ಅದರಲ್ಲಿ ನಾವು ಒಂದಾಗಿ ಸೇರ್ತೀವಿ. ಅದರಿಂದ ಯಾವ ರೋಬ್ ಹಾಕ್ಕೊಳ್ತೀವಿ ಅದರಲ್ಲಿ ಧರ್ಮ ಇಲ್ಲ. ಸ್ಯಾಫ್ರನ್ ರೋಬ್ ಹಾಕ್ಕೊಂಡ್ರೆ ಆ ರೋಬ್ನಲ್ಲಿ ಧರ್ಮ ಇಲ್ಲ. ನೀನು ಉಟ್ಕೊಳ್ಳೋ ರೇಷ್ಮೆ ಸೀರೆನಲ್ಲಿ, ಕಾಟನ್ ಸೀರೆನಲ್ಲಿ ಯಾವ ಡಿಸೈನಲ್ಲಿ ಉಟ್ಕೊಂಡಿದ್ಯಾ ಅದರಲ್ಲಿ ಧರ್ಮ ಇಲ್ಲ. ಅಥವಾ ನಿನ್ನ ನಂಬಿಕೆಗಳು, ನಿನ್ನ ಥಾಟ್ಸು, ನಿನ್ನ ಫೀಲಿಂಗು, ಅದು ಹೊರಗಡೆಯಿಂದ ಏನು ಮಾಡ್ಕೊಂಡಿದೀಯಾ ಅದರಲ್ಲೂ ಧರ್ಮ ಇಲ್ಲ. ಅವೆಲ್ಲಕ್ಕೂ ಮೀರಿದ್ದೇನೋ ಒಂದು ಇದೆ, ಅದಕ್ಕೆಲ್ಲ ಮೀರಿದ್ದೇನೋ ಒಂದಿದೆ ಅಂತ ಗೊತ್ತಾಗಬೇಕು. ಅದಕ್ಕೆಲ್ಲ ಮೀರಿದ್ದು ಆವಾಗ ನಮಗೆ ಆ ಗುರು, ಈ ಗುರು, ಇವರು ಯಾವರಲ್ಲೂ ವ್ಯತ್ಯಾಸ ಬರಲ್ಲ. ಪತಂಜಲಿ ಯೋಗಸೂತ್ರ ಇರ್ಬೋದು, ಶಂಕರಾಚಾರ್ಯರ ಸೌಂದರ್ಯ ಲಹರಿ ಇರ್ಬೋದು, ಇನ್ನೊಂದು ಋಷಿಗಳ ಒಂದು ವಾಣಿ ಇರಬಹುದು, ಅದೇ ದೇವಿ ಭಾಗವತ ಇರಬಹುದು, ಅಥವಾ ಉಪನಿಷತ್ತುಗಳೇ ಇರಬಹುದು, ಅಥವಾ ಇನ್ಯಾರೋ ಹೇಳ್ಕೊಟ್ಟಿದ್ದು ಯೋಗಾಸನನೇ ಇರಬಹುದು. ನಾವು ಏನೇನು ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಾಣಾಯಾಮನೇ ಇರಬಹುದು, ಅವೆಲ್ಲವೂ ಕೂಡ ಅದು ನಮಗೆ ಅನುಭವಕ್ಕೆ ಬಂದಾಗ ಅದು ನಮ್ಮ ಧರ್ಮ ಆಗ್ಬಿಡುತ್ತೆ. ನನಗೆ ಪ್ರಾಣಾಯಾಮ ಮಾಡೋದು ನನ್ನ ಧರ್ಮ, ಲಲಿತಾ ಸಹಸ್ರನಾಮ ಹೇಳೋದು ನನ್ನ ಧರ್ಮ ಅದು ನನ್ನ ಧರ್ಮ. ಅದು ಯಾವುದಕ್ಕೆ ಅಂದರೆ ನಾನು ಮಾಡ್ತಾ ಇದ್ದೀನಿ, ಇದೆಲ್ಲ ನಮ್ಮ ಧರ್ಮ ಆಗಿಬಿಡುತ್ತೆ. ನಾವು ಮಾಡ್ತಾ ಇರೋದು ನಮ್ಮ ಧರ್ಮ ಆಗುತ್ತೆ. ಯಾಕೆ ಅಂದರೆ ಈ ಸ್ಪೈನಲ್ ಕಾರ್ಡ್ ಏನಿದೆ
ಅದೇ ನಿಜವಾದ ರೈಟ್ ರಾಯಲ್ ರೋಡ್ ಅಂತಾರೆ. ಅದೇ ನಿಜವಾದ ಹೈವೇ ಟು ದಿ ಎಟರ್ನಿಟಿ. ಅದೊಂದೇ ಮಾರ್ಗ ಇರೋದು. ಆ ಒಂದು ಇನ್ಫಿನಿಟಿ ತಲುಪೋದಕ್ಕೆ ನಮ್ಮ ಸ್ಪೈನಲ್ ಕಾರ್ಡ್ ಒಂದೇ ದಾರಿ. ನಮ್ಮ ದೇಹನೇ ದೇವಸ್ಥಾನ. ಒಳಗಡೆ ಇರೋ ಆ ಒಂದು ದಾರಿ ಏನಿದೆ ಅದು ಪರಮಾತ್ಮನ ಕಡೆಗೆ ಹೋಗೋ ದಾರಿ. 28 ದಾರಿಗಳು ಇಲ್ಲವೇ ಇಲ್ಲ. ಒಂದೇ ದಾರಿ ಇರೋದು, ನಮ್ಮ ಒಳಗೆ ಇರೋದು, ಅದೊಂದೇ ಧರ್ಮ ಇರೋದು, ಅದೊಂದೇ ಸತ್ಯ ಇರೋದು. ಹಾಗಿದ್ದಾಗ ನಾವು ಅದಕ್ಕೆ ಟ್ಯೂನ್ ಮಾಡ್ಕೋಬೇಕಷ್ಟೇನೆ. ನಮಗೆ ಅಂದರೆ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಏನು ಮಾಡ್ತಿದ್ದೀವೋ ಅದಕ್ಕೆ ಪರಮಾತ್ಮನನ್ನು ಟ್ಯೂನ್ ಮಾಡ್ಕೊಳ್ಳೋದಲ್ಲ. ನಮ್ಮ ದಾರಿಗೆ ಪರಮಾತ್ಮನ ಎಳೆಯೋಕ್ಕಾಗಲ್ಲ. ಪರಮಾತ್ಮನ ದಾರಿಗೆ ನಾವು ಟ್ಯೂನ್ ಮಾಡ್ಕೋಬೇಕು ಅಂದರೆ ನಮ್ಮ ಒಳಗಡೆ ಹೋಗ್ಬೇಕು. ಇದು ಒಳಗಿನ ದಾರಿ, ಇದು ಒಳಗಡೆ ತಲುಪುವಂಥ ದಾರಿ. ಎಷ್ಟೋ ಸತಿ ನನಗೆ ಹೇಳ್ತಾರೆ ಕೆಲವರು, ಅಮ್ಮ ನೀವು ಮಾತಾಡೋದು ಸ್ವಲ್ಪ ನಿಮ್ಮ ಒಳಗೇನಿದೆಯೋ ಅದನ್ನು ಹೇಳ್ತೀರಾ, ಆ ಸ್ಥಿತಿನಲ್ಲಿ ನಮ್ಮ ಲೆವೆಲ್ಗೆ ಬಂದು ಮಾತಾಡಿ, ನಮ್ಗೆ ಅರ್ಥ ಆಗಲ್ಲ ನಿಮ್ಮ ಮಾತು ಅಂತ. ನಾ ಹೇಳೋದು, ನಾನು ನಿಮಗೆ ಟ್ಯೂನ್ ಮಾಡಿಕೊಂಡ್ರೆ ನಿಮ್ಮ ಥರನೇ ಮಾತಾಡಬೇಕಾಗತ್ತೆ, ಅದು ಅರ್ಥ ಕಳ್ಕೊಳ್ಳುತ್ತೆ. ನೀವು ನನ್ನ ಟ್ಯೂನ್ ಮಾಡಿಕೊಡಿ, ಆಗ ನನ್ನ ಮಾತು ಅರ್ಥ ಆಗೋವಾಗ ಏನೋ ಒಂದು ನಿಮ್ಮಲ್ಲಿ ಪರಿವರ್ತನೆ ಆದರೆ ಆಗಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಹೀಗೆ ಅನುಗ್ರಹ ಅಂತ ಏನಾದರೂ ಇದ್ರೆ ಅದು ನಂಬಿಕೆಯಲ್ಲಿ ಸಿಗಲ್ಲ. ನೀವು ಯಾವುದೋ ಒಂದು ನಂಬಿದ್ರೆ ಅನುಗ್ರಹ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಂಬಿಕೆಗೆ ಅನುಗ್ರಹ ಇಲ್ಲ. ಅಂದರೆ ಡಿವೈನ್ ಗ್ರೇಸ್ ಅನ್ನೋದು ಇದು ಡಿವೈನ್ ಫೇವರ್ ಅಲ್ಲ. ನಾನು 100 ರೂಪಾಯಿ ಹುಂಡಿಗೆ ಹಾಕಿದ ತಕ್ಷಣ ನನ್ನ ಕೆಲಸ ಆಗಬೇಕು, ಅನುಗ್ರಹ ಸಿಗಬೇಕು ಅಂದರೆ ಸಿಗಲ್ಲ. ನಾವು ಎಷ್ಟೋ ಜನ ಗಮನಿಸ್ತಾ ಇರ್ತೀವಿ. ನಾವು ಇಲ್ಲಿ ಬಂದಾಗ ನಾವು ದುಡ್ಡು ಹಾಕ್ತೀವಿ, ನಾನು ಕೆಲಸ ಆದಮೇಲೆ ನಾನು ಹುಂಡಿಗೆ ದುಡ್ಡು ಹಾಕ್ತೀನಿ ಅಂತ ಕೆಲವರು ಹುಂಡಿಗೆ ದುಡ್ಡು ಹಾಕಿದ್ದೀನಿ, ಯಾಕೆ ನನ್ನ ಕೆಲಸ ಇನ್ನೂ ಆಗಿಲ್ಲ ಅಂತ ಕಾಯೋರು. ಎರಡೂ ಕೂಡ ಪರಮಾತ್ಮ ಅಂದರೆ ಎರಡರಲ್ಲೂ ಕೂಡ ಏನೂ ಶಕ್ತಿ ಇಲ್ಲ. ಅಲ್ಲಿ ನಮಗೆ ಬೇಕಾಗಿರೋದು ಪ್ರೀತಿ ಇದೆಯಾ ಅಂತ. ದುಡ್ಡು ಎಲ್ಲ ಆಮೇಲೆ, ಹೃದಯದಲ್ಲಿ ನಮ್ಮಲ್ಲಿ ಪ್ರೀತಿ ಇದೆಯಾ ಅಂತ. ಅದಕ್ಕೆ ನಿಜವಾದ ಧರ್ಮ ರೋಬಲ್ಲಿಲ್ಲ ಅಂತ ಹೇಳಿದೆ, ವೇಷದಲ್ಲಿಲ್ಲ ಅಂತ. ಅದೇನು, ಇಟ್ಸ್ ಎ ರೇಡಿಯಂಟ್ ಲೈಟ್. ಧರ್ಮ ಅನ್ನೋದು ನಮಗೆ ನಮ್ಮ ಪ್ರಭಾವಳಿ ಇದ್ದ ಹಾಗೆ, ನಮ್ಮ ಸುತ್ತ ಹರಡಿಕೊಳ್ಳುವಂತಹ ಬೆಳಕಿದ್ದ ಹಾಗೆ ಧರ್ಮ. ಅದು ಒಳಗಡೆ ಮೆಡಿಟೇಷನ್ನಲ್ಲಿ ಒಂದು ಆರೆಂಜ್ ಕಲರ್ ಅರುಣಪ್ರಭೆ ಕಾಣುತ್ತೆ ಅಂದ್ಬಿಟ್ಟು ಹೊರಗಡೆಯಿಂದ ಅದರ ಸೂಚನೆಗೆ ಇಟ್ ರೆಪ್ರೆಸೆಂಟ್ಸ್ ಆರೆಂಜ್ ಬಣ್ಣ, ಸನ್ಯಾಸಿ ಅಂತ ಬಣ್ಣ ಅಂತ ಮಾಡಿದ್ದಾರೆ. ಅದಲ್ಲ, ಅದು ನಮ್ಮ ಒಳಗಿಂದ ಬರಬೇಕು. ಆ ಆರ ಕ್ರಿಯೇಟ್ ಆದರೆ ಆ ಪ್ರಭಾವಳಿನೇ ಆ ಬಣ್ಣದಲ್ಲಿ ಇರಬೇಕು. ಧರ್ಮ ಆ ಬಣ್ಣದಲ್ಲಿದೆ ಅಂತ ಹೇಳ್ತಾರೆ. ಆ ಬಣ್ಣನ ಸೂಚಿಸುತ್ತೆ ಧರ್ಮವನ್ನು. ಆ ಬಣ್ಣ, ಆ ಸ್ಯಾಫ್ರನ್ ಕಲರ್ ಸೂಚನೆ ಮಾಡುತ್ತೆ ಅಂತ ಹೇಳಿ ಅದನ್ನು ಉಪಯೋಗಿಸ್ತಾರೆ. ಅದರಲ್ಲೇ ಧರ್ಮ ಇದೆ ಅಂತಲ್ಲ. ಅದಕ್ಕೆ ಯಾವತ್ತೂ ಪದಗಳಕ್ಕಿಂತ ಡೀಡ್ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅಂದರೆ ಮಾತಕ್ಕಿಂತ ಮಾಡೋದು ಇಂಪಾರ್ಟೆಂಟು. ಹಾಗಾದರೆ ಆ ಪದಗಳು ಕೂಡ ಮುಖ್ಯ. ದೇವರನ್ನ ಹೊಗಳಬೇಕು, ಸ್ತುತಿ ಇದೆ, ಸ್ತುತಿ ಮಾಡಬೇಕು. ಪರಮಾತ್ಮನಿಗೆ ಇಷ್ಟ, ಅದು ಸ್ತುತಿ ಮಾಡಿಸ್ಕೊಳ್ಳೋದು ಇಷ್ಟ. ಆದರೆ ಅಷ್ಟಕ್ಕೆ ಅವನಿಗೆ ಸಾಲದು, ಅವನು ಪ್ರೀತಿಸು ಅಂತ ಹೇಳ್ತಾನೆ. ಸ್ತುತಿ ಮಾಡಿದ್ರೆ ಪದಗಳಿಂದ ಪ್ರಯೋಜನ ಇಲ್ಲ, ಸಾಕಾಗಲ್ಲ. ಪ್ರಯೋಜನ ಇಲ್ಲ ಅನ್ನೋಕ್ಕಿಂತ ಸಾಕಾಗಲ್ಲ ನನಗೆ, ನೀನು ನನ್ನ ಪ್ರೀತಿ ಕೊಡು ಅಂತ ಹೇಳ್ತಾನೆ. ಆ ಪ್ರೀತಿ ಕೊಡೋದು ಹೇಗೆ? ಸೆಲ್ಫ್ ರಿಯಲೈಸೇಷನ್ ಇಲ್ಲದೆ ನಾವು ನಮ್ಮಲ್ಲಿರುವ ಆ ಪ್ಯೂರ್ ಎಮೋಷನ್ನ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಪ್ರೀತಿಸೋದೇ ಸೆಲ್ಫ್ ರಿಯಲೈಸೇಷನ್. ಆ ಇಂಟ್ರೋಸ್ಪೆಕ್ಷನ್ನಲ್ಲಿ ನಮ್ಮ ಪ್ಯೂರ್ ಎಮೋಷನ್ನ ತಿಳ್ಕೊಂಡು ಪ್ರೀತಿ ಮಾಡೋದು. ಅದಕ್ಕೆ ಅವನೇನು ಡಿಮಾಂಡ್ ಮಾಡ್ತಾನೆ? ಪ್ರೀತಿ ಕೊಡು ನನಗೆ, ಭಕ್ತಿ ಕೊಡು ಅಂತಾನೆ. ಭಕ್ತಿ ಪ್ರೀತಿ ಎಲ್ಲ ಒಂದೇ. ನನಗೆ ಬರೀ ನನ್ನ ಹೊಗಳಿಕೆ ಸಾಲದು, ನನ್ನನ್ನು ಹೊಗಳಿದ್ರೆ ನೀನು ಸಾಲದು, ನನಗೆ ಪ್ರೀತಿ ಕೊಡು ಅಂದಾಗ ಅವನ್ನ ಅದನ್ನು ಡಿಮಾಂಡ್ ಮಾಡಿದಾಗ ಕೊಡಕ್ಕೆ ನಮ್ಮಲ್ಲಿ ಇರಬೇಕಲ್ಲ. ಸೆಲ್ಫ್ ರಿಯಲೈಸೇಷನ್ ಬೇಕೇ ಬೇಕು. ಇಟ್ ಈಸ್ ನಾಟ್ ರಿಯಲೈಸಿಂಗ್ ಯುವರ್ ಈಗೋ, ಇಟ್ ಈಸ್ ರಿಯಲೈಸಿಂಗ್ ಯುವರ್ ಓನ್ ಸೆಲ್ಫ್. ಆ ಪ್ರೀತಿ ಬಂದಾಗ ಇನ್ನೂ ಒಂದು ಹೇಳ್ತಾನೆ, ಆ ಪ್ರೀತಿ ಬರೋಕ್ಕೂ ಕೂಡ ಬರೀ ನನಗೆ ಕೊಡೋಕ್ಕೆ ಅಂತ ಬರೋಲ್ಲ, ಎಲ್ಲರಿಗೂ ಹಂಚಕ್ಕೆ ಶುರು ಮಾಡು, ಆವಾಗ ನನಗೆ ತಲುಪತ್ತೆ ಅಂತ. ಹಾಗೆ ಪ್ರೀತಿ ಬಂದಾಗ ಅದರ ಸ್ವಭಾವ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಅದು ಒಂಥರ ಕಟ್ಟೆ ಒಡೆದು ಹೊರಟೋಗುತ್ತೆ. ಹಾಗೆ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಪ್ರೀತಿ ಪರಮಾತ್ಮನಿಗೆ ಅದು ತಲುಪತ್ತೆ. ಎಷ್ಟು ಜನಕ್ಕೆ ನೀವು ಪ್ರೀತಿ ಮಾಡ್ತೀರೋ ಪರಮಾತ್ಮನಿಗೆ ಅದು ತಲುಪೋದ್ರಿಂದ ಧರ್ಮ ಅನ್ನೋದು ನಾವು ನಮ್ಮಲ್ಲೇ ಕಂಡುಕೊಳ್ಬೇಕೇ ಹೊರತು ಅದು ಹೊರಗಡೆಯಿಂದ ಆಗೋದು ಅಲ್ಲ. ಅದರಿಂದ ಅವನಿಗೆ ನಾವು ಕೊಡುವಂತಹ ಆ ಒಂದು ಸ್ತುತಿ, ಪೂಜೆ, ಧ್ಯಾನ ಎಲ್ಲವೂ ಕೂಡ ಸಾಲದು. ಅವನು ಬಯಸೋದು, ಡಿಮಾಂಡ್ ಮಾಡೋದು ಪ್ಯೂರ್ ಭಕ್ತಿ, ಪ್ಯೂರ್ ಲವ್. It comes only in self-realization, not just a belief.